ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಈವರೆಗೂ ಶ್ರೀಮದ್ ರುಕ್ಮಿಣೀಶ ವಿಜಯದ 12 ಸರ್ಗಗಳ ಪ್ರತಿಯೊಂದು ಶ್ಲೋಕವನ್ನು ಯಥಾಮತಿಯಾಗಿ ಚಿಂತನೆ ಮಾಡುವ ಪ್ರಯತ್ನ ಮಾಡಿದ್ದೀವಿ. ಇದೀಗ 13ನೇ ಸರ್ಗದಲ್ಲಿ ಶ್ರೀಮದ್ ವಾದಿರಾಜ ತೀರ್ಥರು ಏನನ್ನು ಹೇಳಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನೋಡೋಣ. ಒಟ್ಟಾರೆ ಈ 13ನೇ ಸರ್ಗದಲ್ಲಿ ಇರುವಂತಹ ಶ್ಲೋಕಗಳ ಸಂಖ್ಯೆಯನ್ನು ನಾವು ತಿಳ್ಕೊಳ್ಳೋಣ. ಎಷ್ಟು ಶ್ಲೋಕಗಳಿದೆ ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಇಲ್ಲಿ ಸುಮಾರು 70ಕ್ಕೂ ಮಿಗಿಲಾಗಿದೆ, ಇಲ್ಲ 65 ಶ್ಲೋಕಗಳಿವೆ. ಒಟ್ಟು 65 ಶ್ಲೋಕಗಳು ಈ 13ನೇ ಸರ್ಗದಲ್ಲಿ ಇವೆ. ನಿಮಗೆ ಆಗಲೇ ಹೇಳಿರೋ ಹಾಗೆ ಇದರಲ್ಲಿ ಉದ್ಧವನ ಆಗಮನ ಮತ್ತು ಗೋಪಿಕಾಸ್ತ್ರೀಯರ ವಾಗ್ವೈಚಿತ್ರ್ಯ ಇವೆಲ್ಲದರ ವರ್ಣನೆ 13ನೇ ಸರ್ಗದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗೆಯೇ ಮೊದಲನೇ ಶ್ಲೋಕ ಈ ರೀತಿಯಾಗಿ ಇದೆ. ನಿಜಾಗಮಾಶಾಧೃತ ಜೀವನಾನಾಂ ವ್ರಜಾಂಗನಾನಾಂ ಹೃದಿ ಖೇದಶಂಕೀ ಇಮಾಂ ಸ್ಥಿತಿಂ ಸ್ವಸ್ಯ ನಿಶಮ್ಯ ರಮ್ಯಾಂ ಸ್ವಸೂನುತಾಶಾಪ ಗಮಾಚ್ಚ ಪಿತ್ರೋಃ. ಏನಿಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ನಿಜಾಗಮಾಶಾಧೃತ ಜೀವನಾನಾಂ ವ್ರಜಾಂಗನಾನಾಂ. ಈ ವ್ರಜ ಪಟ್ಟಣ ಇದೆಯಲ್ಲ, ಎಲ್ಲಿದು? ವ್ರಜಪಟ್ಟಣ ಅಂದರೆ ಯಾವುದು ಗೊತ್ತಿದೆಯಾ? ವ್ರಜ ಈ ಗೋಪಿಕಾ ಸ್ತ್ರೀಯರಲ್ಲಿ ಕೃಷ್ಣನು ಇರ್ತಾ ಇದ್ನಲ್ಲ, ಕೃಷ್ಣನು ಇದ್ದಂತಹ ಊರಿನ ಹೆಸರೇ ವ್ರಜ ಅಂತ. ಇದಕ್ಕೆ ಗೋಕುಲ ಅಂತ ನಾವು ಕರಿತೀವಿ. ಗೋವುಗಳು ಬೇಕಾದಷ್ಟು ಇತ್ತು. ಆದ್ದರಿಂದ ಆ ಗೋಕುಲಕ್ಕೆ ಉದ್ಧವನು ಬರ್ತಾನಂತೆ. ಆ ಉದ್ಧವನು ಕೃಷ್ಣನ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾನಂತೆ. ಗೋಪಿಕಾ ಸ್ತ್ರೀಯರು ಪಾಪ ಇಷ್ಟೊಂದು ದಿವಸ ಆಯಿತು ಕಾಯ್ತಾ ಇರ್ತಾರೆ ನನಗೋಸ್ಕರ, ಉದ್ಧವ ನೀನು ಹೋಗಪ್ಪ ಅಂತ ಅವನು ಕಳಿಸಿರ್ತಾನೆ ಕೃಷ್ಣ. ಆವಾಗ ಉದ್ಧವನು ಬರ್ತಾನೆ. ಉದ್ಧವನು ಬಂದು ಏನು ಸಂದೇಶವನ್ನು ಮುಟ್ಟಿಸ್ತಾನೆ ಅನ್ನೋ ವಿಚಾರ ಇಲ್ಲಿ ಬಂದಿದೆ ನಮಗೆ. ಯಾವುದು? ಈ 13ನೇ ಸರ್ಗದ ಆದಿಯಲ್ಲಿ. ಅದನ್ನು ವಾದಿರಾಜರು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ವ್ರಜಾಂಗನಾನಾಂ, ವ್ರಜ ಗೋಕುಲದ ಅಂಗನೆಯರು ಯಾರು ಸ್ತ್ರೀಯರಿದ್ರಲ್ಲ, ಗೋಪಿಕಾ ಸ್ತ್ರೀಯರು, ಆ ಗೋಪಿಕಾ ಸ್ತ್ರೀಯರಿಗೆ ಒಂದು ವಿಶೇಷಣ ಕೊಡ್ತಾರೆ ವಾದಿರಾಜರು. ನಿಜಾಗಮಾಶಾಧೃತ ಜೀವನಾನಾಂ, ನಿಜ ಆಗಮ ಆಶಾಧೃತ ಜೀವನಾನಾಂ. ಅವ್ರು ಯಾಕೆ ಕೃಷ್ಣ ಹೋದ ಮೇಲೂ ಇನ್ನೂ ಬದುಕ್ತಾ ಇದ್ರು ಆ ಗೋಕುಲದಲ್ಲಿ ಅಂದರೆ, ವಾದಿರಾಜರು ಹೇಳ್ತಾರೆ ನಿಜ ಆಗಮ ಆಶಾಧೃತ. ಕೃಷ್ಣ ಇವತ್ತಲ್ಲ ನಾಳೆ ನಮ್ಮನ್ನು ನೋಡಕ್ಕೆ ಬಂದೇ ಬರ್ತಾನೆ. ಕೃಷ್ಣನ ನೋಡಿದ ಮೇಲೆ ನಾವು ಪ್ರಾಣ ಹೋದರೂ ಪರವಾಗಿಲ್ಲ ಅಂತ. ಹೀಗೆ ನಿಜ ಆಗಮ ಆಶಾ, ಆ ಕೃಷ್ಣನ ಆಗಮನದ ಆಸೆಯನ್ನು ಹೊತ್ತುಕೊಂಡು ಇನ್ನೂ ಬದುಕ್ತಾ ಇರುವಂತಹ ಗೋಪಿಕಾ ಸ್ತ್ರೀಯರ ಹೃದಯ ಖೇದ ಶಂಕಿ, ಅವರ ಹೃದಯದಲ್ಲಿ ಎಲ್ಲಿ ದುಃಖ ಆಗಿರುತ್ತೋ ಅನ್ನೋ ಶಂಕೆಯಿಂದ ಇಮಾಂ ಸ್ಥಿತಿಂ ಸ್ವಸ್ಯ ನಿಶಮ್ಯ ರಮ್ಯಾಂ
ಸ್ವಸೂನುತಾಶಾಪಗಮಾಚ್ಚ ಪಿತ್ರೋಃ. ಈ ಯಶೋಧ ಮತ್ತು ನಂದಗೋಪ ಇವರ ಇಬ್ಬರಿಗೂ ಕೂಡ ಅದೇ ದುಃಖ ಅಂತೆ. ನಮ್ಮನ್ನಾದರೂ ನೋಡೋಕ್ಕೆ ಇವನು ಒಂದಲ್ಲ ಒಂದು ದಿವಸ ಕೃಷ್ಣ ಬಂದೇ ಬರ್ತಾನೆ. ಇವತ್ತು ದೂರ ಹೋಗಿರಬಹುದು, ಆದರೆ ಕೃಷ್ಣ ಖಂಡಿತ ನಮ್ಮನ್ನು ನೋಡೋದಕ್ಕೋಸ್ಕರ ಬರ್ತಾನೆ ಅನ್ನೋ ಅಭಿಲಾಷೆಯಿಂದ ಯಾರು ಬದುಕ್ತಾ ಇದ್ರಲ್ಲ ಅವರೆಲ್ಲರಿಗೂ ಕೂಡ ತುಂಬ ಬಾಯಾರಿಕೆಯಾಗಿ ಪ್ರಾಣ ಹೋಗ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲೂ ಒಂದು ನದಿ ಇಲ್ಲ, ಕೆರೆ ಇಲ್ಲ, ಬೇಸಿಗೆಗಾಲ ಬೇರೆ, ಒಂಚೂರು ಇದಿಲ್ಲ. ಅವಾಗ ಯಾರೋ ಒಂದು ಕೊಡ ಹಿಡ್ಕೊಂಡು ಆ ಕಡೆಯಿಂದೆಲ್ಲೋ ಒಳ್ಳೆ ನೀರನ್ನು ತೊಗೊಂಡು ಬಂದರೆ ಹೆಂಗಿರುತ್ತೋ, ಅವರೇ ದೇವರು. ಅವಾಗ ಬೇರೆ ದೇವರು ಬೇಕಾಗಿಲ್ಲ. ಹಾಗೆ ನಂದಗೋಪ ಮತ್ತು ಯಶೋದಾಗೆ ಮತ್ತು ಇವನ್ ನೋಡಿದ್ರೆ ಸಾಕು, ಆಮೇಲೆ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಕಾಯ್ತಾ ಇರುವಂತಹ ಗೋಪಿಕಾ ಸ್ತ್ರೀಯರಿಗೆ ಸ್ವಸೂನುತಾಶಾಪಗಮಾಚ್ಚ ಪಿತ್ರೋಃ ರಮ್ಯಾಂ ಇಮಾಂ ಸ್ಥಿತಿಂ ಸ್ವಸ್ಯ ನಿಶಮ್ಯ. ಅಂಥವರಿಗೆ 1-2 ಶ್ಲೋಕ ಒಟ್ಟಿಗೆ ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ವ್ರಜಂ ವ್ರಜೇತ್ಯಾದಿಶದುದ್ಧವಂ ಸ್ವಂ. ಅಂಥವರಿಗೆ ನೀರು ಕೊಡೋದಕ್ಕೋಸ್ಕರ. ನಾನಂತೂ ಹೋಗೋಕ್ಕಾಗಲ್ಲಪ್ಪ, ಆದ್ದರಿಂದ ನನಗೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ, ನೀನು ಹೋಗು. ನೀನು ಹೋದರೆ ಸಾಕು, ನನ್ನ ಒಂದು ಪ್ರತಿಯಾಗಿ ನೀನೇ ಹೋಗ್ತಾ ಇದೆಯಾ ಅಂತ ತಿಳ್ಕೊ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ ಹೇಳ್ತಾನೆ, ನೀನು ಹೋದರೂ ಬೇರೆ ಇಲ್ಲ, ನಾನು ಹೋದರೆ ಬೇರೆ ಇಲ್ಲಪ್ಪ. ನಿನ್ನನ್ನು ನೋಡಿದ್ರೂ ಅಷ್ಟೇ ಸಂತೋಷ ಆಗುತ್ತೆ, ನಮ್ಮ ಅಪ್ಪ ಅಮ್ಮನಿಗಾಗಲಿ ಗೋಪಿಕಾ ಸ್ತ್ರೀಯರಿಗಾಗಲಿ. ಯಾಕಂದರೆ ನೀನು ಅಂಥ ಶ್ರೇಷ್ಠ ದೈವಭಕ್ತ, ನೀನು ನನ್ನ ಪರಮಭಕ್ತ. ನಿನ್ನಂಥ ಸದ್ವೈಷ್ಣವರ ದರ್ಶನ ಮಾಡಿದರೆ ಸಾಕು, ದೇವರ ದರ್ಶನ ಮಾಡ್ದಂಗೆ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ವ್ರಜಂ ವ್ರಜ ಇತ್ಯಾದಿಶತ್ ಉದ್ಧವಂ. ಹೋಗು ಹೋಗು, ವ್ರಜಕ್ಕೆ ಹೋಗಪ್ಪ ನೀನು. ವ್ರಜಕ್ಕೆ ವ್ರಜ, ವ್ರಜ ಅಂದರೆ ಸಂಸ್ಕೃತದಲ್ಲಿ ಹೋಗು ಅಂತ, ವ್ರಜಂ ಅಂದರೆ ಗೋಕುಲ ಅಂತ. ಆದ್ದರಿಂದ ವ್ರಜಂ ಗೋಕುಲವನ್ನು ಕುರಿತು, ವ್ರಜ ಹೋಗು ಅಂತ ಉದ್ಧವನಿಗೆ ಕೃಷ್ಣ ಹೇಳಿ ಕಳಿಸ್ತಾನೆ. ಯಾಕೆ? ವ್ರಜೇಶ್ವರೋಥಾತ್ಮ ವಿಯೋಗವನ್ಹೇ. ವ್ರಜೇಶ್ವರ ಅಥ ಆತ್ಮವಿಯೋಗವನ್ಹೇ ಪ್ರತಪ್ತಂ ಉಜ್ಜೀವಯಿತು. ಕೃಷ್ಣನಿಗೂ ಕೂಡ ಪಾಪ ಅಪ್ಪ ಅಮ್ಮನಿಗೆ ಅವ್ರ ಬಗ್ಗೆ ಎಲ್ಲ ತುಂಬ ಕಾಳಜಿ ಅಲ್ವಾ ಕೃಷ್ಣನಿಗೆ, ಯಾವಾಗಲೂ ಇದ್ದೇ ಇದೆ. ಆದರೆ ಅವನ ಅವತಾರ ಕಾರ್ಯ ಇಲ್ಲಿ ಬೇರೆದಕ್ಕೋಸ್ಕರ ಇದೆ. ಸುಮ್ಮನೆ ಹೋಗಿ ಮನೇಲಿ ಕೂತ್ಕೊಂಡಿರೋದಕ್ಕೋಸ್ಕರ ಭಗವಂತ ವೈಕುಂಠದಿಂದ ಇಲ್ಲಿಗೆ ಬರಬೇಕಾಗಿತ್ತೇನೋ? ಅವರಿಬ್ಬರನ್ನ ಖುಷಿ ಪಡಿಸ್ಬೇಕಾದ್ರೆ ಸಾಮಾನ್ಯ ಮಗುವಾಗಿ ಹುಟ್ಟಿ ನಂದಗೋಪ ಯಶೋಧರ ಮನೇಲಿ ಇರಬೇಕಾಗಿತ್ತು. ಜಗತ್ ಕಲ್ಯಾಣ ಮಾಡಲಿಕ್ಕೋಸ್ಕರ ಕೃಷ್ಣ ಅವತಾರ ಮಾಡಿದ್ದಾನೆ. ಹಾಗಾಗಿ ಅವನು ಸುಮ್ಮನೆ ಹೋಗೊಂದು ಊರಿನಲ್ಲಿ ಗೋಕುಲದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಅವನು ಮಥುರಾ ಪಟ್ಟಣದ ಕಡೆಯೇ ಇದ್ದಾನೆ. ಅವನು ಉದ್ದವನ್ ಕಳಿಸ್ದ. ಅವನು ಹೇಳ್ತಾನೆ, ಆತ್ಮವಿಯೋಗವನ್ಹೇ, ನನ್ನ ವಿಯೋಗದ ವನ್ಹಿ ಅನ್ನೋದು ಸುಡ್ತಾ ಇದೆ, ಅದಕ್ಕೆ ಹೋಗಿ ಒಂದು ಸ್ವಲ್ಪ ನೀರು ಸುರಿದು ಶಾಂತ ಮಾಡಪ್ಪ ಅಂತ. ಪ್ರತಪ್ತ ಮುಜ್ಜೀವಯಿತು, ತುಂಬ ಸುಟ್ಟು ಇನ್ನೇನು ಕರಕಲಾಗೋಗ್ಬೇಕು, ಹೈ ಇಂಟೆನ್ಸಿಟಿನಲ್ಲಿದೆ ಅಷ್ಟು. ಈ ಸಂದರ್ಭದಲ್ಲಿ ಹೋಗಿ ನೀನು ನೀರು ಹಾಕಿ ಅದನ್ನು ಆರಿಸ್ಬಿಡು. ಸ್ವವರ್ಗಂ ಸುಖಾರ್ಥ ಸಂದೇಶ ಸುಧಾ ಪ್ರವಾಹೈ. ನೀನೇನು ಮಾಡು, ಫಸ್ಟು ನೀರು ಹಾಕಿ ಶಮನ ಮಾಡು. ನಿನ್ನ ದರ್ಶನದಿಂದ ಅವ್ರಿಗೆ ಬೆಂಕಿ ಆರೋಗುತ್ತೆ. ಆರೋದ್ಮೇಲೆ ನೀನು ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆ ನಿನ್ನ ಮಧುರವಾದ ಮಾತುಗಳಿಂದ ಅವ್ರಿಗೆ ಅಮೃತದ ಬಿಂದುಗಳನ್ನು ಅವ್ರ ಬಾಯೊಳಗೆ ಹಾಕು. ಆವಾಗ ಸ್ವಲ್ಪ ಆರಾಮಾಗ್ತಾರೆ. ಅದರಿಂದ ನಿನ್ನ ದರ್ಶನದಿಂದ ಸ್ವಲ್ಪ ಕಂಟ್ರೋಲಿಗೆ ಬರ್ತಾರೆ, ನಿನ್ನ ಮಾತಿನಿಂದ ಸುಖ ಪಡ್ತಾರೆ. ಅದರಿಂದ ನಾನು ಹೋದರೂ ಅಷ್ಟೇ ತಾನೇ ಮಾಡಬೇಕಾದ್ರೆ, ನನ್ನ ದರ್ಶನ ನೋಡ್ತಾ ಇದ್ದಂಗೆ ಖುಷಿ ಪಟ್ಬಿಡ್ತಾರೆ. ನಾನೊಂದೆರಡು ಮಾತಾಡಿದ್ರೆ ಆಮೇಲೆ ತುಂಬ ಖುಷಿಯಾಗಿ ಹೋಗ್ತಾರೆ ಅವರು. ಹೀಗಾಗಿ ಸ್ವಲ್ಪ ಸಮಾಧಾನ ಆಗತ್ತೆ. ಮೊದಲು ಕೋಪ ಇರುತ್ತೆ, ನಾನು ನೋಡ್ತಾ ಇದ್ದಂಗೆ ಕೋಪ ಎಲ್ಲ ಹೊಟ್ಟೋಗುತ್ತೆ. ನಾನು ಮಾತಾಡಿದ್ರೆ ಇನ್ನೊಂದಿಷ್ಟು ಸಂತೋಷವೂ ಆಗತ್ತೆ. ನೀನು ಅದೇ ಕೆಲಸ ಮಾಡು. ವ್ರಜಂ ವ್ರಜ ಉದ್ಧವ, ವ್ರಜಕ್ಕೆ ಹೋಗಪ್ಪ ಉದ್ಧವ ಅಂಥೇಳಿ ಸ್ವಸೂನು ತಾಶಾಪಗಮಾಚ್ಚ. ತಮ್ಮ ಮಗ ಬರ್ತಾನೆ ಅನ್ನೋ ಆಸೆಯಿಂದ ಕಾಯ್ತಾ ಇರುವಂತಹ ತಂದೆ ತಾಯಂದಿರಿಗೂ ನಿಜಾಗಮಾಶಾಧೃತ ಜೀವನಾನ, ನಮ್ಮವ ಕೃಷ್ಣ ಬರ್ತಾನ್ರಿ, ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ಅವನ ದರ್ಶನ ಕೊಡ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಕಾಯ್ತಾ ಇರುವಂತಹ ವ್ರಜದ ಸ್ತ್ರೀಯರಿಗಾಗಲಿ ನೀನು ಪ್ರತಪ್ತಂ ಉಜ್ಜೀವಯಿತು, ಇನ್ನೇನು ಪ್ರಾಣ ಬಿಟ್ಟುಬಿಡಬೇಕು ಅಂಥವ್ರಿಗೆ ಉಜ್ಜೀವನ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಕೊಟ್ಟು ಅವ್ರನ್ನ ಬದುಕಿಸಿ ಆಮೇಲೆ ಒಳ್ಳೆ ಮಾತುಗಳಿಂದ ನೀನು ಸುಖಾರ್ಥ ಸಂದೇಶ ಸುಧಾ ಪ್ರವಾಹೈ, ಸುಖಪೂರ್ಣವಾದಂತಹ ನಿನ್ನ ಸಂದೇಶ, ನಾನೇನು ಹೇಳಿದ್ದೀನಿಲ್ಲ, ನಾನು ಹಿಂಗಿದ್ದೀನಿ, ಚೆನ್ನಾಗಿದ್ದೀನಿ,
ನಾನು ಆರಾಮಾಗಿದ್ದೀನಿ, ಯಾವ ಕಷ್ಟವೂ ಇಲ್ಲ, ನನಗೆ ಸರಿಯಾದ ಸಂದರ್ಭಕ್ಕೆ ಊಟ ತಿಂಡಿ ಮಾಡ್ತಾಯಿದ್ದೀನಿ, ನಾನು ಆರಾಮಾಗಿ ಒಳ್ಳೆ ನಿದ್ದೆ ಮಾಡ್ತಾಯಿದ್ದೀನಿ, ಎಲ್ಲ ವಿಚಾರನ ಅವ್ರಿಗೆ ಹೇಳು. ಆವಾಗ ಸುಖಾರ್ಥ ಸಂದೇಶದಿಂದ ಸುಖಪೂರ್ಣವಾದಂಥ ಇಂಥ ಸಂದೇಶದ ಪ್ರವಾಹ, ಸುಧಾ ಪ್ರವಾಹ, ಅಮೃತದ ಪ್ರವಾಹವನ್ನು ಅವ್ರ ಬಾಯೊಳಗಡೆ ಹಾಕು, ಅವ್ರ ಕಿವಿಯೊಳಗಡೆ ಹಾಕು, ಅವಾಗ ಖುಷಿ ಪಡ್ತಾರೆ ಅಂಥೇಳಿ ಕೃಷ್ಣ ಪರಮಾತ್ಮ ಆ ಉದ್ಧವನಿಗೆ ಹೇಳಿ ಕಳಿಸಿದಾನಂತ. ಹೀಗೆ ಉದ್ಧವನನ್ನು ಕೃಷ್ಣ ಪರಮಾತ್ಮ ಕಳಿಸಿದ್ದು, ನಾನು ಹೋದರೆ ಅವ್ರಿಗೇನು ಖುಷಿ ಆಗಬೇಕೋ ಅದೇ ಖುಷಿ ನಿನ್ನಿಂದ ಸಿಗಲಿ, ನಾನು ಹೋದರೆ ಅವ್ರ ಕೋಪ ಶಮನವಾಗಬೇಕಲ್ಲ, ಅದನ್ನು ನೀನೇ ಮಾಡು, ನನ್ನ ಪ್ರತಿಬಿಂಬ ನೀನು ಅಂತ ಹೇಳಿ ಕೃಷ್ಣ ಪರಮಾತ್ಮನು ಉದ್ಧವನನ್ನು ಕಳಿಸ್ದ ಅನ್ನೋ ವಿಚಾರವನ್ನು ಈ 2 ಶ್ಲೋಕಗಳಲ್ಲಿ ಹೇಳಿದ್ರು. ಮುಂದೆ 3ನೇ ಶ್ಲೋಕ, ಸಚ ಪ್ರಿಯಾಯೋಗ ಸಮುತ್ಥ ಸಾಧ್ವಸಂ ತದೀಯ ಸಂದೇಶವರೈರ್ವಿದೂರಯನ್ ಪ್ರಪನ್ನ ವಾತ್ಸಲ್ಯ ಮದೋ ಮಧುತ್ವಿಷಃ ಸ್ಮರನ್ ಶ್ರಮಂ ವರ್ತಮನಿ ವಿಸ್ಮರನ್ ಯಯೌ. ಆ ಉದ್ಧವ ಹೊರಟ ಅಲ್ಲಿಂದ ಮಥುರಾ ಪಟ್ಟಣದಿಂದ. ಹೊರಟವನೇ ಪ್ರಿಯಸ್ಯ ಅಯೋಗ ಏನ ಸಮುತ್ಥಂ, ಕೃಷ್ಣನಿಗಾದ ವಿಯೋಗವನ್ನು ಪರಿಹಾರ ಮಾಡಲಿಕ್ಕೆ ಇವನಿಗೆ ಕೃಷ್ಣನ ವಿಯೋಗ ಬಂತಲ್ಲ. ಕೃಷ್ಣ ಅವ್ರಿಗೇನೋ ಖುಷಿ ಪಡಿಸೋಕ್ಕೆ ನನ್ನನ್ನು ಅವ್ರ ಹತ್ರ ಕಳಿಸ್ತಾ ಇದೆಯಾ? ನನ್ನನ್ನು ಖುಷಿ ಪಡಿಸೋರು ಯಾರಪ್ಪ? ಯಾಕೆಂದರೆ ನನ್ನನ್ನು ನಿನ್ನಿಂದ ದೂರ ಮಾಡ್ತಾ ಇದೆಯಲ್ಲ. ಈಗ ನನಗೆ ಯಾರು ಸುಖ ಪಡಿಸೋರು ಅದು ಹೇಳು. ನೀನೇನೋ ಹೇಳಿಬಿಟ್ಟು ಒಳ್ಳೆ ಮಾತಾಡ್ಬಿಡು, ಅವ್ರು ಖುಷಿ ಆಗತ್ತೆ ಅಂತ. ಅವ್ರಿಗೆ ಖುಷಿ ಪಡ್ಸೋಕ್ಕೆ ನಾನು ಹೋಗ್ತೀನಿ, ನನಗೆ ಖುಷಿ ಪಡಿಸೋರು ಯಾರೋ? ಸಚ ಪ್ರಿಯಾ ಯೋಗ ಸಮುತ್ಥ ಸಾಧ್ವಸಂ. ಓಡದ್ನಂತವನು ಉದ್ಧವ, ನಡ್ಕೊಂಡು ಹೋಗಲಿಲ್ಲ, ಓಡೋಡೋದ ಅಂತ ಹೇಳ್ತಾರೆ ವಾದರಾಜರು. ಯಾಕೆ ಓಡೋದ ಅಂದರೆ ಪ್ರಿಯಾಯೋಗ ಸಮುತ್ಥ, ಕೃಷ್ಣನನ್ನು ಆದಷ್ಟು ಬೇಗ ವಾಪಸ್ ಬಂದುಬಿಡ್ಬೇಕು, ಅವನು ಹೇಳಿರೋ ಕೆಲಸ ಮಾಡಿ ಬಂದುಬಿಡ್ಬೇಕಷ್ಟೆ. ಕೆಲವು ಸತಿ ನಾವು ಮಕ್ಕಳುಗಳಿಗೇನೋ ಕೆಲಸ ಹೇಳ್ತೀವಲ್ಲ, ಅದು ತೊಗೊಂಬರೋ ಅಥವಾ ಇಂಥ ತೊಗೊಂಬಾರೆ ಅಂತ ಹೇಳ್ತೀವಲ್ಲ, ನೀರು ತೊಗೊಂಬ ಇದು ಮಾಡು ಅಂತ. ಇಷ್ಟೇ ಇರಲ್ಲ, ಆದರೆ ದೊಡ್ಡವ್ರು ಹೇಳಿದ್ದಾರೆ, ಓಡೋಗಿ ತಂದು ಕೊಟ್ಬಿಟ್ರೆ ಆಗೋಯ್ತಪ್ಪ, ನನ್ನ ಕೆಲಸ ಮುಗೀತು ಅಂತ ಹೇಳಿ ಕೊಟ್ಟು ಹೊಟ್ಟೋಗ್ತಾರಲ್ಲ. ಹಾಗೆ ಉದ್ಧವನಿಗೂ ಅಷ್ಟೇ, ಬೇಗ ಕೆಲಸ ಮುಗಿಸಿ ಅವನು ಏನು ಹೇಳಿದ್ನೋ ಕೃಷ್ಣ ಆ ಥರ ಮಾತಾಡಿ ಓಡಿ ಬಂದುಬಿಡ್ಬೇಕು. ಅದಕ್ಕೋಸ್ಕರ ಪ್ರಿಯಾಯೋಗ ಸಮುತ್ಥ ಸಾಧ್ವಸಂ, ಪ್ರಿಯಕರನಾದ ಕೃಷ್ಣನ ಅಯೋಗ, ಅವನಿಂದ ವಿರಹ, ಆ ವಿರಹ ಉಂಟಾಗಿದೆ. ಆದ್ದರಿಂದ ಅದನ್ನು ವಿರಹವನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಬೇರೆ ಮಾರ್ಗ ಇಲ್ಲ, ಓಡಿ ವಾಪಸ್ ಬರೋದೇ ಮಾರ್ಗ ಅಷ್ಟೇ, ಬಿಟ್ಟರೆ ನೋ ಅದರ್ ವೇ ಎಟ್ ಆಲ್. ಅದಕ್ಕೆ ಏನು ಮಾಡ್ತಾನೆ, ಪ್ರಿಯಾಯೋಗ ಸಮುತ್ಥ ಸಾಧ್ವಸಂ ತದೀಯ ಸಂದೇಶವರೈರ್ವಿದೂರಯನ್. ಆ ಪರಮಾತ್ಮನು ಕೊಟ್ಟಿರುವಂತಹ ಆ ಸಂದೇಶವನ್ನು ಬೇಗ ತಲುಪಿಸಿ ಅವರ ವಿರಹವನ್ನು, ವೇದನೆಯನ್ನು ಕಮ್ಮಿ ಮಾಡಿ, ಪ್ರಪನ್ನ ವಾತ್ಸಲ್ಯ ಮದೋ ಮಧುದ್ವಿಷಃ ಸ್ಮರನ್, ಅವನೇನು ಮಾಡ್ದ, ಮಧುದ್ವಿಟ್ಟ ಆಗಿರುವಂಥ ಕೃಷ್ಣನ ಆ ವಾತ್ಸಲ್ಯವನ್ನು ಸ್ಮರಣೆ ಮಾಡ್ತಾನೆ. ವಿಸ್ಮರನ್ ಸ ಉದ್ಧವ ಯಯೌ, ಅವನು ಪ್ರಪನ್ನ ವಾತ್ಸಲ್ಯಂ ವಿಸ್ಮರನ್, ಆ ಪರಮಾತ್ಮನ ವಾತ್ಸಲ್ಯವನ್ನು ತುಂಬ ಮತ್ತೆ ಮತ್ತೆ ವಿಶೇಷತಃ ಸ್ಮರನ್, ತುಂಬ ಅದನ್ನೇ ಸ್ಮರಣೆ ಮಾಡ್ಕೊಂಡು, ಎಷ್ಟು ಪ್ರೀತಿ ಕೃಷ್ಣನಿಗೆ ನನ್ನ ಮೇಲೆ. 1000 ಜನ ಇದ್ದಾರೆ ರೀ, ನನ್ನನ್ನೇ ಯಾಕೆ ಆಯ್ಕೆ ಮಾಡ್ದ? ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ಅವನಿಗೆ. ನೋಡು, ಅಂದರೆ ನನ್ನ ದರ್ಶನ ಮಾತ್ರ ನಿನಗಾದರೆ ಸಾಕಾಗಲ್ಲ ಉದ್ಧವ, ನನ್ನನ್ನು ಹೆತ್ತವರಿದ್ದಾರೆ, ಅಂದರೆ ನನ್ನ ಪ್ರಾದುರ್ಭಾವಕ್ಕೆ ಕಾರಣರಾದ ತಂದೆ ತಾಯಿ ಇದ್ದಾರೆ, ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನೀನು ನೋಡಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಕೃಷ್ಣನು ನನ್ನನ್ನು ಕಳಿಸ್ತಾ ಇದ್ದಾನೆ. ಅಂದರೆ ನಾನು ಎಷ್ಟು ಪುಣ್ಯವಂತ. ಕೃಷ್ಣನ ಮಾತ್ರ ದರ್ಶನ ಅಲ್ಲ, ಅವನ ಫ್ಯಾಮಿಲಿಯವರೆಲ್ಲ ದರ್ಶನ ನನಗಾಗತ್ತೆ ಅಂತ ಹೇಳಿದ್ರೆ ಎಷ್ಟು ಪುಣ್ಯವಂತ ನಾನು ಇರಬೇಕಲ್ವ ಅಂಥೇಳಿ ಉದ್ಧವ ನೋಡಿ ಎಷ್ಟು ರೈಟ್ ಪಾಸಿಟಿವ್ ಒಂದು ಮೆಂಟಲ್ ಆ್ಯಟಿಟ್ಯೂಡ್ ಅಂತಾರಲ್ಲ PMA, ಅಂಥ ಒಂದು ಪಾಸಿಟಿವ್ ಒಂದು ಆ್ಯಟಿಟ್ಯೂಡಿಂದ ಹೋಗ್ತಾನೆ. ಬೇರೆಯವರಾದರೆ ಅಯ್ಯೋ ಏನೋ ಕೆಲಸ ಕೊಟ್ಟಪ್ಪ, ಇವ್ರಿಗೇನಾರು ಕೇಳಿದ್ರೆ ಸಾಕು, ಏನಾರು ಕೆಲಸ ಕೊಡ್ತಾರೆ ಅಂತ ಅಂದ್ಕೊಳ್ಳೋರು ಜಾಸ್ತಿ. ಆದರೆ ಉದ್ಧವ ಪಾಪ ಕೃಷ್ಣ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ಎಷ್ಟು ವಾತ್ಸಲ್ಯ ರೀ. 1000 ಜನ ಊರಲ್ಲಿದ್ದಾರೆ, ಕೃಷ್ಣ ಹೇಳಿದ್ರೆ ಸಾಕು, ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಮಾಡೋವಂಥ ಜನ ಇರಬೇಕಾದ್ರೆ ನನ್ನನ್ನೇ ಸೆಲೆಕ್ಟ್ ಮಾಡಿದ್ದಾನೆ ಅಂದರೆ ಇನ್ನು ನನ್ನ ಬಗ್ಗೆ ಅವನಿಗೆ ಎಷ್ಟು ವಾತ್ಸಲ್ಯ, ಎಷ್ಟು ಪ್ರೀತಿ ಇರಬೇಕು. ಮತ್ತು ತನ್ನ ದರ್ಶನ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ನೋಡ್ಕೊಂಬ ಅಂತ. ಈಗ ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳಿ ಅಂತ ನಾವು ಹೇಳಿ ಕಳಿಸಿದ್ರೆ ವಿಶ್ವಾಸ ಇರಬೇಕು, ನಂಬಿಕೆ ಇರೋವಂಥ ಜನಗಳನ್ನು ಮಾತ್ರ ಕಳಿಸ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ರಾಂಗ್ ಮೆಸೇಜ್ ಕೊಡ್ತಾರೆ. ಹಾಗಾಗಿ
ಸರಿಯಾದ ಇನ್ಫಾರ್ಮೇಷನ್ ಕೊಡೋರಾಗಬೇಕು, ನನ್ನಷ್ಟೇ ಪ್ರೀತಿ ತೋರಿಸೋರಾಗಬೇಕು, ನನ್ನನ್ನು ನೋಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಇವನಿಂದನೂ ಆಗಬೇಕು. ಅಂಥ ಜನಗಳನ್ನ ನೋಡ್ಕೋಣ ಅಂದರೆ ಹೆಂಗ್ರಿ ಸಾಧ್ಯ ಹೇಳಿ? ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ನೋಡಿದ್ರೆ ಖುಷಿ ಆಗತ್ತೆ ಹೊರತಾಗಿ ಬೇರೆ ಮಕ್ಕಳನ್ನು ಎಷ್ಟೇ ಆದರೂ ನಿಮ್ಮ ಮಗ ಅದು ಕೊಟ್ಟಿದ್ದಾನೆ ಇದು ಕೊಟ್ಟಿದ್ದಾನೆ ಅಂತ ಏನು ಹೇಳಿದ್ರು ಅವ್ನು ಏನು ಕೊಡೋದು ಬೇಡ, ಅವ್ನು ನನ್ನ ಹತ್ರ ಬಂದರೆ ಸಾಕು ಅಂತಾರೆ. ಹಾಗೆ ಅಂಥ ತಂದೆ ತಾಯಿಗಳ ಬಳಿಗೆ ಇವನು ಉದ್ಧವನನ್ನು ಕಳಿಸ್ತಿದ್ದಾನೆ ಅಂದರೆ ಉದ್ಧವ ಅಂದ್ಕೊಳ್ತಾರೆ, ಎಷ್ಟು ಪುಣ್ಯವಂತ ನಾನು, ನನ್ನ ಬಗ್ಗೆ ಎಷ್ಟು ನಂಬಿಕೆ ಇದೆ ಕೃಷ್ಣನಿಗೆ, ಎಷ್ಟು ವಿಶ್ವಾಸ ಇದೆ, ಎಷ್ಟು ವಾತ್ಸಲ್ಯ ಇದೆ ಅನ್ನೋದನ್ನೆಲ್ಲ ಮನಸ್ಸಿನಲ್ಲೇ ವಿಶೇಷವಾಗಿ ಸ್ಮರಣೆ ಮಾಡ್ಕೊಳ್ತಾ ಅವನ ವಾತ್ಸಲ್ಯವನ್ನು ಎಷ್ಟು ಪುಣ್ಯವಂತ ರೀ ನಾನು ನಿಜವಾಗ್ಲೂ ಅಂತ ಧನ್ಯತಾ ಭಾವವನ್ನು ಹೊಂದಿ ಶ್ರಮಂ ವರ್ತಮನಿ ವಿಸ್ಮರನ್ ಮಧುತ್ವಿಷಃ ಸ್ಮರನ್ ಶ್ರಮಂ ವಿಸ್ಮರನ್. ಇಲ್ಲಿ ವಿಸ್ಮರನ್ ಅಂದರೆ ವಿಶೇಷವಾಗಿ ಸ್ಮರಣೆ ಮಾಡಿದ ಅಂತಲೂ ಅರ್ಥ ಆಗುತ್ತೆ. ಇನ್ನೊಂದು, ಕೃಷ್ಣನ ವಾತ್ಸಲ್ಯದ ಮುಂದೆ ಅವನಿಗೆ ದಾರಿಯಲ್ಲಿ ಹೋಗುವಂಥ ಶ್ರಮ ಮರ್ತೋಯ್ತಂತೆ. ಕೃಷ್ಣಂ ಸ್ಮರನ್ ಮಧುದ್ವಿಷಃ ಸ್ಮರನ್ ಶ್ರಮಂ ವಿಸ್ಮರನ್. ಕೃಷ್ಣನ ವಾತ್ಸಲ್ಯದ ನೆನ್ಸ್ಕೊಂಡು ಹೋಗೋಷ್ಟಳು ಮಥುರಾ ಪಟ್ಟಣದಿಂದ ವ್ರಜ ಬಂದೇ ಬಿಡ್ತಾಗಲಿ, ಶ್ರಮ ಮರ್ತೋದ್ನಂತೆ, ಕೃಷ್ಣನ ವಾತ್ಸಲ್ಯವನ್ನು ಮರೀಲೇ ಇಲ್ವಂತೆ. ಈ ಎರಡನ್ನೂ ಮಾಡ್ತಾ ಒಟ್ಟಿನಲ್ಲಿ ಉದ್ಧವ ಅಲ್ಲಿಗೆ ಹೊರಟೋದ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಕೃಷ್ಣನ ವಾತ್ಸಲ್ಯವನ್ನು ಸ್ಮರಣೆ ಮಾಡ್ತಾ ಮಾರ್ಗದ ಶ್ರಮವನ್ನು ಮರೆತು ಹೋಗ್ತಾ ಉದ್ಧವನು ಆರಾಮಾಗಿ ವ್ರಜ ನಂದಗೋಕುಲದ ಕಡೆಗೆ ಹೊರಟ ಅಂತ ಹೇಳ್ತಾರೆ ಎಂಬಲ್ಲಿಗೆ ಇವತ್ತಿನ ಈ ಪಾಠವನ್ನು ಮುಕ್ತಾಯ ಮಾಡೋಣ. ಮುಂದೆ ನಾಳಿನ ದಿವಸ ಮುಂದಿನ ಶ್ಲೋಕಗಳನ್ನು ನೋಡೋಣ. ಇವತ್ತು 4 ಶ್ಲೋಕಗಳಾಗಿವೆ. 5ನೇ ಶ್ಲೋಕದಿಂದ ವಾದಿರಾಜರು ಏನು ಹೇಳ್ತಾರೆ ಅನ್ನೋ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.